ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋ ಮಕರ ರಾಶಿಯ ಬಗ್ಗೆ ಆಗಿದ್ದು, ಯಾರದೆಲ್ಲ ಹೆಸರು ಬೊ, ಜ, ಜೆ, ಶಿ, ಶು, ಶೆ, ಶೋ, ಗ, ಗಿ ಅಕ್ಷರಗಳಿಂದ ಆರಂಭ ಆಗುತ್ತೋ ಅವರು ಮಕರ ರಾಶಿಯವರಾಗಿರ್ತಾರೆ. ಈ ಮಕರ ರಾಶಿ ಪೃಥ್ವಿ ತತ್ವ ರಾಶಿಯಾಗಿದ್ದು, ಶನಿಗ್ರಹ ಇದರ ಅಧಿಪತಿ ಹಾಗೂ ಈ ಮಕರ ರಾಶಿ ಕುಜನ ಉಚ್ಚಸ್ಥಾನವಾಗಿದೆ. ಈ ರಾಶಿಯ ಬಣ್ಣ ಕಪ್ಪು ಮತ್ತು ನೀಲಿಯಾಗಿರುತ್ತೆ. ಇನ್ನು ಇವರ ವ್ಯಕ್ತಿತ್ವದ ಬಗ್ಗೆ ತಿಳಿದುಕೊಳ್ಳೋಣ. ಈ ಮಕರ ರಾಶಿಯ ಜನರು ತುಂಬ ಶ್ರಮಜೀವಿಗಳಾಗಿರ್ತಾರೆ. ವೆರಿ ಡಿಸಿಪ್ಲಿನ್ಡ್ ಲೈಫ್ ಸ್ಟೈಲ್ನ ಇಟ್ಕೊಂಡಿರ್ತಾರೆ. ಇವರು ಮಾಡ್ತಕ್ಕಂಥ ಕೆಲಸದ ಮೇಲೆ ತುಂಬ ಫೋಕಸ್ಡ್ ಆಗಿರ್ತಾರೆ. ಯಾವುದಾದ್ರೂ ಒಂದು ಕೆಲಸನ ಮಾಡಬೇಕು ಅಂದ್ಕೊಂಡ್ರೆ ಅದನ್ನು ಏನೇ ಅಡೆತಡೆಗಳು ಬಂದ್ರೂ ಸಹ ಮಾಡಿ ಮುಗಿಸ್ತಾರೆ. ಇವರು ಮಾನಸಿಕ ಸ್ಥಿರತೆಯನ್ನು ಹೊಂದಿರ್ತಾರೆ ಹಾಗೂ ಜೀವನದಲ್ಲಿ ಅತಿ ಹೆಚ್ಚಿನ ಮಹತ್ವಾಕಾಂಕ್ಷೆಯನ್ನು ಸಹ ಇಟ್ಕೊಂಡಿರ್ತಾರೆ. ಹಾಗೆಯೇ ಇವರು ತುಂಬ ನಿಷ್ಠಾವಂತರು. ಇವರನ್ನು ಯಾರಾದರೂ ನಂಬಿದ್ರೆ ಅವ್ರಿಗೆ ಸದಾ ರಕ್ಷಣೆಯನ್ನು ಕೊಡ್ತಾರೆ. ಆದರೆ ಇವರು ನಂಬಿದಂತಹ ವ್ಯಕ್ತಿ ಏನಾದರೂ ಇವ್ರಿಗೆ ಚೀಟ್ ಮಾಡ್ತಿದ್ದಾರೆ ಅಂತ ಇವ್ರಿಗೆ ಗೊತ್ತಾದರೆ ಅವರನ್ನು ಇವರು ಯಾವತ್ತಿಗೂ ಸಹ ಕ್ಷಮಿಸಲ್ಲ. ಅಷ್ಟು ಕಠೋರವಾಗಿ ವರ್ತಿಸ್ತಾರೆ. ಈ ಮಕರ ರಾಶಿಯವರು ಬಹಳ ಸೂಕ್ಷ್ಮ ಜೀವಿಗಳಾಗಿದ್ದು, ಶೀಘ್ರ ಕೋಪಿಷ್ಠರು ಕೂಡ ಆಗಿರ್ತಾರೆ. ಇವ್ರಿಗೆ ಹರ್ಟ್ ಮಾಡಿದವ್ರಿಗೆ ಸರಿಯಾದ ಪಾಠನ ಕಲಿಸದೆ ಇವರು ಬಿಡಲ್ಲ. ಅವರ ತಪ್ಪಿನ ಅರಿವನ್ನು ಮಾಡಿಸ್ತಾರೆ. ಇವರ ನಿರ್ಧಾರಗಳ ಬಗ್ಗೆ ಇವರು ಸ್ಪಷ್ಟತೆಯನ್ನು ಹೊಂದಿದ್ದು, ಇವರು ಇಲ್ಲ ಸಲ್ಲದ ಗಾಸಿಪ್ಗಳನ್ನು ಸಹಿಸಲ್ಲ ಹಾಗೂ ಇದ್ದದ್ದನ್ನು ಇದ್ದಂಗೆ ನೇರವಾಗಿ ಹೇಳ್ತಕ್ಕಂಥ ಒಂದು ಸ್ವಭಾವವನ್ನು ಹೊಂದಿರ್ತಾರೆ. ಇವರು ಸ್ವಯಂ ನಿಯಂತ್ರಣವನ್ನು ಸಹ ಹೊಂದಿರ್ತಾರೆ. ಚಂಚಲ ಬುದ್ಧಿಯನ್ನು ಇರಲ್ಲ ಇವ್ರಿಗೆ. ಇವರ ಸಂಪರ್ಕದಲ್ಲಿ ಬರುವ ಇತರೆ ಜನರು ಒಂದು ರೀತಿ ಅದೃಷ್ಟವಂತರು ಅಂತಲೇ ಹೇಳಬಹುದು. ಯಾಕಪ್ಪ ಅಂತ ಹೇಳಿದ್ರೆ ಇವರ ತಮ್ಮ ಸಂಪರ್ಕದಲ್ಲಿ ಇರೋರು ಇವ್ರಿಗೆ ಎಷ್ಟು ನಿಷ್ಠೆಯಿಂದ ಇರ್ತಾರೋ ಅದರ 10 ಪಟ್ಟು ಒಳ್ಳೆಯದನ್ನೇ ಇವರು ಮಾಡ್ತಾರೆ. ಈ ಮಕರ ರಾಶಿಯವರು ತುಂಬ ರಿಸರ್ವ್ಡ್ ಪರ್ಸನ್ ಆಗಿರ್ತಾರೆ. ಅಂದರೆ ಇವರು ತಮ್ಮ ಜೀವನದಲ್ಲಿ ಒಂದಷ್ಟು ನಿಯಮಗಳನ್ನು ಹಾಕ್ಕೊಂಡು ಅದ್ರ ಪ್ರಕಾರನೇ ನಡೀಲಿಕ್ಕೆ ಇಷ್ಟಪಡ್ತಾರೆ. ಇನ್ನು ಇವರ ಉದ್ಯೋಗದ ಬಗ್ಗೆ ನೋಡೋದಾದರೆ, ಮೊದಲನೇದಾಗಿ ಇವರು ಸಮಯ ಮತ್ತು ಹಣದ ಬಗ್ಗೆ ಸ್ಥಿರತೆಯನ್ನು ಹೊಂದಿರುವುದರಿಂದ ಹಣಕಾಸು ಮತ್ತು ಬ್ಯಾಂಕಿಂಗ್ ಕ್ಷೇತ್ರಗಳಲ್ಲಿ ಕೆಲಸವನ್ನು ಮಾಡಬಹುದು. ಎರಡನೇದಾಗಿ ಉತ್ತಮ ಯೋಜನೆಗಳನ್ನು ಇವರು ರೂಪಿಸೋದ್ರಿಂದ ಮ್ಯಾನೇಜ್ಮೆಂಟ್ ಅಥವಾ ಗೌರ್ಮೆಂಟ್ ಜಾಬ್ಸನ್ನು ಸಹ ಇವರು ಮಾಡಬಹುದು. ಮತ್ತು ಇವರು ತುಂಬ ಹಾರ್ಡ್ ವರ್ಕಿಂಗ್ ಆ್ಯಂಡ್ ಡಿಸಿಪ್ಲಿನ್ ಪರ್ಸನ್ಸ್ ಆಗಿರೋದ್ರಿಂದಾಗಿ ಇವರು ವ್ಯಾಪಾರ ಮತ್ತು ಉದ್ಯಮ ಕ್ಷೇತ್ರಗಳಲ್ಲಿಯೂ ಸಹ ಕೆಲಸ ಮಾಡಿ ಅಭಿವೃದ್ಧಿಯನ್ನು ಕಾಣಬಹುದು. ಅಲ್ಲದೆ ವಿಜ್ಞಾನ ಕ್ಷೇತ್ರಗಳಲ್ಲಿ ಇಂಜಿನಿಯರ್ಸ್, ಡಾಕ್ಟರ್ಸ್ ಆಗಿಯೂ ಸಹ ಕೆಲಸ ಮಾಡಬಹುದು. ಇನ್ನು ಈ ಮಕರ ರಾಶಿಯವರು ರೈತರ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡಿದ್ದಾದರೆ ಅಲ್ಲಿ ಇವರು ಸಿಕ್ಕಾಪಟ್ಟೆ ಯಶಸ್ಸನ್ನು ಕಾಣಬಹುದು. ಯಾಕಂತ ಹೇಳಿದ್ರೆ ಈ ಮಕರ ರಾಶಿ ಶನಿಯ ಸ್ವಕ್ಷೇತ್ರ ಹಾಗೂ ಕುಜನಿಗೆ ಉಚ್ಚ ಕ್ಷೇತ್ರ ಆಗಿರೋದ್ರಿಂದಾಗಿ ಇವರು ರೈತ ವೃತ್ತಿಯನ್ನು ಏನಾದರೂ ಆಯ್ಕೆ ಮಾಡಿಕೊಂಡಿದ್ದಾದರೆ ಅದರಲ್ಲಿ ಯಶಸ್ಸನ್ನು ಖಂಡಿತ ಕಾಣ್ತಾರೆ. ನೆಕ್ಸ್ಟ್, ಈ ಮಕರ ರಾಶಿಯವರ ಹಣಕಾಸಿನ ಬಗ್ಗೆ ನೋಡೋದಾದರೆ, ಇವರು ಛಲ ಬಿಡದೆ ಹಾರ್ಡ್ ವರ್ಕ್ನಿಂದ ಹೆಚ್ಚಿನ ಹಣವನ್ನು ಸಂಪಾದಿಸ್ತಾರೆ ಹಾಗೂ ಇವರು ಹೆಚ್ಚಾಗಿ ಹಣವನ್ನು ಭೂಮಿ ಮತ್ತು ವಾಹನಗಳ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ನೆಕ್ಸ್ಟ್, ಈ ಮಕರ ರಾಶಿಯವರ ಆರೋಗ್ಯದ ಬಗ್ಗೆ ನೋಡೋದಾದರೆ, ಇವರಿಗೆ ಹಲ್ಲುಗಳಿಗೆ ಸಂಬಂಧಿಸಿದಂತಹ ತೊಂದರೆಗಳು ಇದ್ದೇ ಇರುತ್ತೆ ಹಾಗೂ ಇವರು ತುಂಬ ಹಾರ್ಡ್ ವರ್ಕಿಂಗ್ ಆಗಿರೋದ್ರಿಂದಾಗಿಯೇ ಇವ್ರಿಗೆ ಮೂಳೆ ಮತ್ತು ಕೀಲುಗಳಿಗೆ ಸಂಬಂಧಿಸಿದಂತಹ ಕೆಲವೊಂದಷ್ಟು ತೊಂದರೆಗಳು ಇವ್ರಿಗೆ ಬರಬಹುದು. ಅಲ್ಲದೆ ಇವರು ಆಹಾರಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡದಿರುವ ಕಾರಣ ಅಜೀರ್ಣತೆ ಅಥವಾ ಗ್ಯಾಸ್ಟ್ರಿಕ್ನಂತಹ ಸಮಸ್ಯೆಗಳು ಸಹ ಇವ್ರಿಗೆ ಬರಬಹುದು. ಇದಿಷ್ಟಾಗಿತ್ತು ಮಕರ ರಾಶಿಯ ಬಗೆಗಿನ ಕಿರು ಮಾಹಿತಿ. ಧನ್ಯವಾದಗಳು.